ಓಕೆ, ಬಿಜೆಪಿ ನಾಯಕರುಗಳಿಗೆ ಮಾಡಕ್ಕೆ ಏನು ಕೆಲಸ ಇದೆ ಬೇರೆ? ನಾವು ಕೇಳ್ತಾ ಇರುವಂತಹ ಯಾವ ಪ್ರಶ್ನೆಯೂ ಕೂಡ ಲಾಜಿಕ್ ಅಲ್ಲ ಅಂತಾರೆ. ಅದಕ್ಕೆ ಉತ್ತರ ಕೊಡೋಕ್ಕಾಗದೆ ಆಸ್ಪತ್ರೆಗೆ ಸೇರಿಸಬೇಕು ಅಂತಾರೆ. ನಾವೇನಾದರೂ ಕೇಳಿದ್ರೆ ಅಟೆನ್ಷನ್ ಡೈವರ್ಷನ್ ಮಾಡ್ತಾರೆ. ರಾಹುಲ್ ಗಾಂಧಿ ಮೇಲೆ ಎಷ್ಟು ಕೇಸ್ ಹಾಕಿದ್ದಾರೆ, ಆದರೆ ರಾಹುಲ್ ಗಾಂಧಿ ಅವ್ರನ್ನೇನು ಮಾಡೋಕ್ಕಾಗಲಿಲ್ಲ ಇವ್ರ ಕೈಲಿ. ಜನರ ನಡುವೆ ನಿಂತು ರಾಹುಲ್ ಗಾಂಧಿ ಭಾರತ್ ಜೋಡೋ ಮಾಡಿದ್ರು. ಆ ರೀತಿ ಒಬ್ಬನೇ ಒಬ್ಬ ಬಿಜೆಪಿ ನಾಯಕರಾದ್ರೂ ಮಾಡಲಿ ನೋಡೋಣ. ಹಾಗೇನಾದ್ರೂ ಮಾಡಿದ್ರೆ ಇವ್ರು ಮಾಡಿರೋ ಕೆಲಸಕ್ಕೆ ಜನ ಕಲ್ಲು ಹೊಡಿತಾರೆ. ಬಿಜೆಪಿ ನಾಯಕರ ವಿರುದ್ಧ ಪ್ರಿಯಾಂಕ್ ಖರ್ಗೆ ಗುಡುಗಿದ್ದಾರೆ, ಸಚಿವ ಪ್ರಿಯಾಂಕ್ ಖರ್ಗೆ. ಏನಾದ್ರು ಕೇಳಿದ್ರೆ ಲಾಜಿಕೇ ಇಲ್ಲ ಇವ್ರ ಪ್ರಶ್ನೆಯಲ್ಲಿ ಅಂತಾರೆ. ವಿಚಾರವನ್ನು ಡೈವರ್ಟ್ ಮಾಡ್ತಾರೆ. ರಾಹುಲ್ ಗಾಂಧಿ ಅವ್ರು ಏನು ಕೆಲಸ ಮಾಡಿದ್ರು? ಭಾರತ್ ಜೋಡೋ ಮಾಡಿದ್ರು. ಆ ರೀತಿ ಒಬ್ಬನೇ ಒಬ್ಬ ಬಿಜೆಪಿ ಲೀಡರ್ಸ್ ಇಲ್ದಂಗ ಮಾಡಿದಾರಾ? ಮಾಡ್ಲಿ ನೋಡೋಣ. ಹಾಗೇನಾದ್ರೂ ಮಾಡಿದ್ರೆ ಇವ್ರು ಮಾಡಿರೋ ಕೆಲಸಕ್ಕೆ ಜನ ಕಲ್ಲು ಹೊಡೆದು ಕಳಿಸ್ತಾರೆ ಅಂತ ಪ್ರಿಯಾಂಕ್ ಖರ್ಗೆ ಕಾಲೆಳೆಯುವ ಕೆಲಸವನ್ನ ಮಾಡಿದ್ದಾರೆ. ಓಕೆ, ಆಪರೇಷನ್ ಸಿಂಧೂರದ ಬಳಿಕ ಕೆಲವೊಂದು ರಾಜಕೀಯ ಲೀಡರ್ಸ್ಗಳ ಹೇಳಿಕೆಯನ್ನು ಗಮನಿಸ್ತಾ ಇದ್ದೀರಿ. ಬಿಜೆಪಿಯಲ್ಲಿ ಒಂದು ರೀತಿ, ಕಾಂಗ್ರೆಸ್ನಲ್ಲಿ ಒಂದು ರೀತಿ, ಅವ್ರ ಮೇಲೆ ಇವ್ರ ಮೇಲೆ ಅವರು ಆರೋಪಗಳನ್ನು ಮಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಮಗದೊಂದು ಕಡೆ ಮೊನ್ನೆ ಮಧ್ಯಪ್ರದೇಶದ MP ಯಾರು ಸೋಫಿಯಾ ಕುರೇಶಿ ಅವ್ರ ಬಗ್ಗೆ ಕೊಟ್ಟಂತಹ ಅಸಂಬದ್ಧ ಹೇಳಿಕೆ ಅದಾಗ್ತಾ ಇದ್ದಂತೆ ರಾಜ್ಯದಲ್ಲಿ ಲೀಡರ್ಸ್ಗಳು ಆಪರೇಷನ್ ಅದರಲ್ಲಿ ಕೊತ್ತೂರು ಮಂಜುನಾಥ್ ಏನು ಮಾತಾಡಿದ್ರು? ಆಪರೇಷನ್ ಸಿಂಧೂರದ ಬಗ್ಗೆ. ಪಹಲ್ಗಾಮ್ನಲ್ಲಿ ನರಮೇಧ ಆಯಿತು, 27 ಜನ ಹೆಣ್ಮಕ್ಳು ಗಂಡಂದ್ರನ್ನ ಕಳ್ಕೊಂಡ್ರು, ಇವರು ಒಂದು 4 ವಿಮಾನ ಹಾರಿಸ್ಬಿಟ್ರು ಅಷ್ಟೇ ಅಂತ ಬಹಳ ಹಗುರವಾಗಿ ಮಾತಾಡಿದರು. ಅದಕ್ಕೆ ಇವ್ರಿಗೆ ಅವರು ಕೌಂಟರ್ ಅಟ್ಯಾಕ್ ಕೊಡುವಂಥದ್ರಲ್ಲೇ ಮುಂದುವರಿತಾ ಇದ್ದಾರೆ. ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಇದೀಗ BJP ಅವರ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು. ಏನು ಕೇಳಿದ್ರು ಕೂಡ ಉತ್ತರ ಕೊಡೋಕ್ಕಾಗದೆ ಅವ್ರನ್ನ ಆಸ್ಪತ್ರೆಗೆ ಸೇರಿಸಬೇಕು, ಅಟೆನ್ಷನ್ ಡೈವರ್ಟ್ ಮಾಡ್ತಾರೆ. ಲಾಜಿಕಲ್ ಅಂದರೆ ಲಾಜಿಕಾಗಿ ಪ್ರಶ್ನೆನೇ ಕೇಳಲ್ಲ.